ನೋಡಿ ವೀಕ್ಷಕರೇ, ಒಬ್ಬ ಕಾರ್ಮಿಕರನ್ನ ಅತಿ ಗೌರವಯುತವಾಗಿ ಮನೆ ಮಗನ ಥರ ಟ್ರೀಟ್ ಮಾಡಿ ಅವರೇ ಈ ಮನೆಯ ಮಾಲೀಕರು ಅನ್ನೋ ಥರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರನ್ನ ಗೌರವ ಮಾಡ್ತಾರಂಥ ಜಯರಾಮೇಗೌಡರು ಬನ್ನೂರು ಹಳ್ಳಿಕಾರ್ ತಳಿನಲ್ಲಿ ಕೂಡ ಅವರು ತುಂಬ ವಿಶೇಷವಾದಂಥ ಆಸಕ್ತಿ ಇರುವಂಥವ್ರು. ಒಬ್ಬ ರಾಸುಗಳಿಗೂ ಕೂಡ ಅವರು ವಿಶೇಷವಾದಂಥ ಆದ್ಯತೆ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನೋಡಿ, ನಿಜವಲ್ಲ ನೀವು ಏನು ನೋಡಿದರೆ ನಾನು ಇವತ್ತವರೆಗೂ ನನ್ನ ಒಂದು ಇವತ್ತು ಮಾಧ್ಯಮ ವಿಷಯವಾಗಿ ಇವತ್ತವರೆಗೂ 30 ವರ್ಷದಲ್ಲಿ ಯಾರೂ ಕೂಡ ಈ ಥರ ಒಂದು ಕಾರ್ಪೊರೇಟರ್ ಕರೆದು ಅವ್ರು ಮಾಡಿದಂಥ ಕೆಲಸನ ಶ್ಲಾಘನಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾರೆ ಅಂದರೆ ನಿಜವಲ್ಲ ನಾನೇ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಈ ಥರ ಒಂದು ಸುದ್ದಿ ಮಾಡ್ತಾ ಇರೋದು ಪ್ರಥಮ ಬಾರಿಗೆ. ಬಟ್ ಏನು ಅಂದರೆ ಅವರೇನು ತೋರ್ಪಡಿಕೆಗೇನು ಮಾಡ್ತಾ ಇಲ್ಲ, ಬಟ್ ಅವರೊಂದು ಪ್ರತಿನಿತ್ಯ ಅವರು ಜೊತೆಲಿ ಮನೆ ಮಕ್ಕಳು ಥರ ಇದ್ದಿದ್ದು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಮಕ್ಕಳು ಓದ್ತಾ ಇದ್ರು ಕೂಡ ಅವ್ರಿಗೆ ಒಂದು ಸಣ್ಣ ಪುಟ್ಟ ಸಹಾಯ ಮಾಡೋಕ್ಕೆ ಫ್ಯಾಮಿಲಿಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಅವ್ರೇನು ಕೆಲಸ ಮಾಡೋಕ್ಕೆ ಬಂದಿಲ್ಲ, ಬಟ್ ಏನು ಅಂತಂದರೆ ಒಂದು ಅವರು ಫುಲ್ ಫ್ಯಾಮಿಲಿ. ಹಾಗಾಗಿ ಅವ್ರಿಗೆ ಸಣ್ಣ ಪುಟ್ಟದವ್ರಿಗೆ ಊಟ ಗೀಟ ತಂದು ಕೊಡೋದು ಅದಕ್ಕೆಲ್ಲ ಇಟ್ಕೊಂಡಿದ್ದಾರೆ ಹುಡುಗರನ್ನ. ಮತ್ತು ತಮ್ಮ ಹೆಸರು? ತಮ್ಮ ಹೆಸರು? ಓಕೆ, ತಮ್ಮ ಹೆಸರು? ಮಂಜು, ಮಹೇಶು, ನವೀನು. ನಿಜವಲ್ಲ ಒಂದೇ ಕುಟುಂಬದ ಫ್ಯಾಮಿಲಿಯವರು ಅತಿ ಹೆಚ್ಚು ಬೇಗ ಕೆಲಸ ಮುಗಿಸ್ಕೊಟ್ಟಿರುವಂಥದ್ದು. 20 ದಿನಕ್ಕೆ ತುಂಬ ಕೆಲಸಗಾರರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಹಾಗಾಗಿ ಅವ್ರಿಗೂ ಕೂಡ ಒಂದು ಶ್ಲಾಘನೀಯ. ನೋಡಿ, ಪುಟ್ಟ ಮಕ್ಕಳು ಕೂಡ ಒಂದು ಗೌರವ ಸಮರ್ಪಣೆ ಮಾಡ್ತಾರೆ. ಅವ್ರು ದುಡ್ಡು ಕೊಡುವುದೇ ಕಷ್ಟ ಇವತ್ತಿನ ದಿನದಲ್ಲಿ. ಹೌದು. ಅಯ್ಯೋ ಅವ್ರ ಕತೆ ಊಟ ಕೊಟ್ಟು ಅವ್ರು ಮಾತಾಡಿದ್ದು ಒಂದೇ, ದುಡ್ಡು ಅಂತ ಮಾತಾಡಿದ್ದು ಒಂದೇ. ಅವರು 3 ಟೈಮು ಇವರ ಖರ್ಚಿನಿಂದ ಊಟ ಕೊಟ್ಟು ಸಮೃದ್ಧಿಗೆ ಸಂತೋಷ ಪಡಿಸಿ ಮಾಡ್ತಿರೋದು. ಸರ್, ಮಧ್ಯ ಸ್ಪೆಷಲ್ ಊಟ ಕೂಡ ನಾವು ಮಾಡಿದ ಜೊತೆಲಿ ಅಂದ್ರೆ ಇವತ್ತು ಕೂಡ ಒಂದು ಸ್ಪೆಷಲ್ ಊಟ ಅವ್ರಿಗೆ ಮಾಡಿದ ಕೂಲಿನೇ ಕೊಡೋದು ಕಷ್ಟ. ನಾನ್ ವೆಜ್ ಊಟ ಮಾಡಿಸಿ ಅವ್ರಿಗೆ ತಗರಾರು ಮಾಡಿ ಅದರಲ್ಲಿ ತಗರಾರು ಮಾಡಿ ಅರ್ಧಂಬರ್ಧ ಇದು ಮಾಡ್ತಾರೆ. ಅವ್ರು ಕೇಳಿದ ಹಣನೂ ಕೊಟ್ಟು ಇವತ್ತು ಅವ್ರಿಗೆ ಒಂದು ಅದ್ದೂರಿ ತಂದಲ್ಲಿ ಅವ್ರ ಕೆಲಸನ ಮೆಚ್ಕೊಂಡು ಸಾಲ ಹಾಕಿ ಈ ಮನೆ ಮಾಲೀಕರು ಜಯರಾಮೇಗೌಡರು ಇವತ್ತು ಇವನ್ನ ಅದ್ದೂರಿಯಾಗಿ ನಡೆಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಸರ್, ಅಲ್ಲ, ಪ್ರತಿಯೊಬ್ಬರು ಕೂಡ ಇದನ್ನ ಅನುಕರಣೆ ಮಾಡಬೇಕು. ಯಾಕೆಂದ್ರೆ ಇವತ್ತು ಸಮಾಜ ಅನ್ನೋದು ಕೇವಲ ಒಂದು ವರ್ಗಕ್ಕಿರಲ್ಲ, ಇಡೀ ಸಮಾಜ ಅವರು ಮಾಡುವಂಥ ಕೆಲಸ ಕಾರ್ಯದ ಮೇಲೆ ಪರಿಗಣಿಸ್ಬೋದು. ಆದರೆ ನಿಜವಲ್ಲೂ ಖುಷಿ ಆಗುತ್ತೆ. ನಾನು ಕೂಡ ಇದನ್ನ ಸ್ವಾಗತಿಸ್ತೀನಿ. ನಮಸ್ಕಾರ. ಆಯ್ತು ಗೌಡ್ರೆ, ನಿಜವಲ್ಲೂ ನಿಮ್ಮ ನೋಡಿ ಕಲಿಯುವಂಥದ್ದು ತುಂಬ ಇದೆ ಇಡೀ ಸಮಾಜದವರು. ಹಾಗಾಗಿ ಇಂಥ ಒಂದು ಒಳ್ಳೆ ಕೆಲಸನ ನಿಮ್ಮಿಂದಲೇ ಪ್ರಾರಂಭ ಆಗಲಿ. ದಯವಿಟ್ಟು ಎಲ್ಲ ವಿಶ್ವಕರ್ಮದವ್ರಿಗೂ ಇಡೀ ದೇಶದಲ್ಲಿ ಒಂದು ಮಾನ್ಯತೆ ಸಿಗಲಿ, ಇಡೀ ರಾಜ್ಯದಲ್ಲಿ ಮಾನ್ಯತೆ ಸಿಗಲಿ. ಹಾಗೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮಾಡಿದಂಥ ಶ್ಲಾಘನೀಯ ಕೆಲಸ ನಿಮಗೆ ಒಳ್ಳೆಯದಾಗಲಿ ಕೂಡ ನಾನು ಹಾರೈಸ್ತೀನಿ.